ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿರುವ ಎಲ್ಲ ಮಹಿಳೆಯರಿಗೆ ಒಂದು ಅತ್ಯಂತ ಪ್ರಮುಖವಾದ ಸುದ್ದಿ ಬಂದಿದೆ. ಇನ್ಮುಂದೆ ನೀವು ಬಸ್ನಲ್ಲಿ ಕೇವಲ ಆಧಾರ್ ಕಾರ್ಡ್ ತೋರಿಸಿದರೆ ಉಚಿತ ಟಿಕೆಟ್ ಸಿಗಲ್ಲ. ಹೌದು, ಸರ್ಕಾರ ಈಗ ಹೊಸ ನಿಯಮವನ್ನು ತರಲು ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದೆ. ಹಾಗಾದರೆ ಈ ಹೊಸ ನಿಯಮ ಏನು? ಇನ್ಮುಂದೆ ಉಚಿತ ಪ್ರಯಾಣಕ್ಕೆ ಏನು ಮಾಡಬೇಕು? ಪುರುಷರಿಗೂ ಕಾರ್ಡ್ ಸಿಗುತ್ತಾ? ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸಿಕೊಡ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಕ್ತಿ ಯೋಜನೆ ಜಾರಿಗೆ ಬಂದಾಗಿನಿಂದ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದರು. ಆದರೆ ಇದರಿಂದಾಗಿ ಕೆಲವು ಕಡೆ ನಕಲಿ ದಾಖಲೆಗಳ ದುರ್ಬಳಕೆ ಆಗುತ್ತಿದೆ ಎನ್ನುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಈ ಯೋಜನೆಯ ಲಾಭ ಕೇವಲ ನಿಜವಾದ ಮತ್ತು ಅರ್ಹ ಫಲಾನುಭವಿಗಳಿಗೆ ಮಾತ್ರ ತಲುಪಬೇಕು ಎನ್ನುವ ಉದ್ದೇಶದಿಂದ ಸಾರಿಗೆ ಇಲಾಖೆ ಈಗ ಆಧಾರ್ ಕಾರ್ಡ್ ಬದಲಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಮುಂದಾಗಿದೆ. ಸರ್ಕಾರ ನೀಡಲಿರುವ ಈ ಹೊಸ ಕಾರ್ಡ್ ಸಾಮಾನ್ಯ ಪ್ಲಾಸ್ಟಿಕ್ ಕಾರ್ಡ್ ಆಗಿರುವುದಿಲ್ಲ. ಇದರಲ್ಲಿ ಒಂದು ವಿಶೇಷವಾದ ಸ್ಮಾರ್ಟ್ ಚಿಪ್ ಇರಲಿದೆ. ಈ ಚಿಪ್ನಲ್ಲಿ ಮಹಿಳೆಯರ ಹೆಸರು, ವಿಳಾಸ ಮತ್ತು KYC ವಿವರಗಳು ಸಂಪೂರ್ಣವಾಗಿ ದಾಖಲಾಗಿರುತ್ತವೆ. ಇನ್ಮುಂದೆ ನೀವು ಬಸ್ ಹತ್ತಿದಾಗ ಕಂಡಕ್ಟರ್ ಬಳಿ ಇರುವ ATM ಯಂತ್ರದಲ್ಲಿ ಈ ಕಾರ್ಡನ್ನು ಸ್ವೈಪ್ ಮಾಡಬೇಕಾಗುತ್ತದೆ. ಸ್ವೈಪ್ ಮಾಡಿದ ತಕ್ಷಣವೇ ಡಿಜಿಟಲ್ ಆಗಿ ಪರಿಶೀಲನೆ ನಡೆದು ನಿಮಗೆ ಉಚಿತ ಟಿಕೆಟ್ ಜನರೇಟ್ ಆಗುತ್ತದೆ. ಇದರಿಂದ ಯಾರು ಪ್ರಯಾಣಿಸುತ್ತಿದ್ದಾರೆ ಎಂಬ ನಿಖರವಾದ ಮಾಹಿತಿ ಸರ್ಕಾರದ ಬಳಿ ಇರಲಿದ್ದು ದುರ್ಬಳಕೆಗೆ ಬ್ರೇಕ್ ಬೀಳಲಿದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ಈ ಸ್ಮಾರ್ಟ್ ಕಾರ್ಡ್ ಮಹಿಳೆಯರಿಗೆ ಸಂಪೂರ್ಣ ಉಚಿತವಾಗಿ ಸಿಗಲಿದೆ. ಆದರೆ ಪುರುಷರಿಗೂ ಸಹ ಇದೇ ಮಾದರಿಯ ಕಾರ್ಡ್ ನೀಡಲು ಸರ್ಕಾರ ಯೋಜಿಸಿದೆ. ಆದರೆ ಪುರುಷರಿಗೆ ಇದು ಉಚಿತವಾಗಿರುವುದಿಲ್ಲ. ನಮ್ಮ ಮೆಟ್ರೋ ಕಾರ್ಡ್ ತರಹದ ಇದೊಂದು ರೀಚಾರ್ಜ್ ಮಾಡಬಹುದಾದ ಕಾರ್ಡ್ ಆಗಿರುತ್ತದೆ. ಪುರುಷರು ಮುಂಚಿತವಾಗಿಯೇ ಇದರಲ್ಲಿ ಹಣ ರೀಚಾರ್ಜ್ ಮಾಡಿಕೊಂಡು ಬಸ್ನಲ್ಲಿ ಸ್ವೈಪ್ ಮಾಡಿ ಟಿಕೆಟ್ ಪಡೆಯಬಹುದು. ಇದರಿಂದ ಪ್ರತಿದಿನ ಚಿಲ್ಲರೆ ಹುಡುಕುವ ಸಮಸ್ಯೆ ಕಂಡಕ್ಟರ್ಗಳಿಗೂ ಇರಲ್ಲ, ಪ್ರಯಾಣಿಕರಿಗೂ ಇರಲ್ಲ. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಈ ಕಾರ್ಡನ್ನು ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಮಾದರಿಯಲ್ಲಿ ಮೆಟ್ರೋ ರೈಲುಗಳಲ್ಲೂ ಬಳಸುವಂತೆ ಲಿಂಕ್ ಮಾಡುವ ಆಲೋಚನೆಯು ಸರ್ಕಾರಕ್ಕಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, ಈ ಕಾರ್ಡ್ ಯಾವಾಗ ಸಿಗುತ್ತೆ ಮತ್ತು ಇದಕ್ಕೆ ಅಪ್ಲೈ ಮಾಡೋದು ಹೇಗೆ? ರಾಜ್ಯದಲ್ಲಿ ಸುಮಾರು 3 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಈ ಕಾರ್ಡ್ ತಲುಪಿಸಬೇಕಾಗಿರುವುದರಿಂದ ಸರ್ಕಾರ ಜಾಗತಿಕ ಟೆಂಡರ್ ಕರೆಯಲು ಸಿದ್ಧತೆ ನಡೆಸಿದೆ. ಮೊದಲ ಹಂತದಲ್ಲಿ ಪ್ರಾಯೋಗಿಕವಾಗಿ ಕೆಲವು ಜಿಲ್ಲೆಗಳಲ್ಲಿ ಇದನ್ನು ಜಾರಿ ಮಾಡಿ ಅದು ಯಶಸ್ವಿಯಾದ ನಂತರ ಇಡೀ ರಾಜ್ಯದಾದ್ಯಂತ ವಿಸ್ತರಿಸಲಾಗುತ್ತದೆ. ಸದ್ಯಕ್ಕೆ ಅರ್ಜಿ ಸಲ್ಲಿಸಲು ಯಾವುದೇ ಅಧಿಕೃತ ಲಿಂಕ್ ಅಥವಾ ದಿನಾಂಕವನ್ನು ಸರ್ಕಾರ ಪ್ರಕಟಿಸಿಲ್ಲ. ಆ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಮತ್ತೊಂದು ವಿಡಿಯೋ ಮೂಲಕ ತಿಳಿಸಿಕೊಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಶಕ್ತಿ ಯೋಜನೆ ಬಂದ ಮೇಲೆ ಬಸ್ಸುಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಬರೋಬ್ಬರಿ 40% ಹೆಚ್ಚಾಗಿದೆ. ರಶ್ ಜಾಸ್ತಿ ಇರುವುದರಿಂದ ಸರ್ಕಾರ ಮತ್ತೊಂದು ಭರ್ಜರಿ ನಿರ್ಧಾರ ತೆಗೆದುಕೊಂಡಿದೆ. ರಾಜ್ಯ ಸರ್ಕಾರದ ವತಿಯಿಂದ 1,000 ಹೊಸ ಸಾಮಾನ್ಯ ಬಸ್ಗಳನ್ನು ಮತ್ತು ಕೇಂದ್ರ ಸರ್ಕಾರದ ಯೋಜನೆಯಡಿ 4,000 ಹೊಸ ಎಲೆಕ್ಟ್ರಿಕ್ ಬಸ್ಗಳನ್ನು ಹಂತ ಹಂತವಾಗಿ ಸಾರಿಗೆ ಸಂಸ್ಥೆಗಳಿಗೆ ಸೇರ್ಪಡೆ ಮಾಡಲಾಗುತ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಬಸ್ಸುಗಳ ಕೊರತೆ ಕೂಡ ನೀಗಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಶಕ್ತಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ಆದರೆ ಇನ್ಮುಂದೆ ಸ್ಮಾರ್ಟ್ ಕಾರ್ಡ್ ಕಡ್ಡಾಯವಾಗಲಿದೆ. ಸರ್ಕಾರದ ಈ ಹೊಸ ನಿಯಮದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸ್ಮಾರ್ಟ್ ಕಾರ್ಡ್ ತರುತ್ತಿರುವುದು ಒಳ್ಳೆಯದಾ ಅಥವಾ ಆಧಾರ್ ಕಾರ್ಡ್ ಇರುವುದೇ ಉತ್ತಮವಾಗಿತ್ತಾ? ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ.
ಈ ಮಾಹಿತಿ ನಿಮ್ಮ ಮನೆಯಲ್ಲಿರುವ ಮಹಿಳೆಯರಿಗೆ ಮತ್ತು ಸ್ನೇಹಿತರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ತಕ್ಷಣವೇ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ.